ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನೀವು ಜ್ಯೋತಿಷ್ ಹತ್ರ ಹೋದಾಗ ನಿಮಗೆ ಶನಿ ಕಾಟ ಇದೆ ಅಂತ ಹೇಳ್ತಾರೆ. ಶನೇಶ್ವರನಿಗೆ ಸಂಬಂಧಪಟ್ಟಿರತಕ್ಕಂಥ ರತ್ನ ನೀಲರತ್ನವನ್ನು ನೀವು ಇಂಥ ದಿನದಲ್ಲಿ ಧರಿಸಬೇಕು ಅಂತ ಹೇಳ್ತಾರೆ. ಶನಿ ಜಪವನ್ನು ಮಾಡಿ, ಶನಿ ಶಾಂತಿಯನ್ನು ಮಾಡಿ, ಪೂಜೆ ಮಾಡಿ, ಹೋಮ ಮಾಡಿ 5,000, 20,000, 1 ಲಕ್ಷ, 2 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ನಾನು ನಿಮಗಿವತ್ತು ಅತೀ ಸುಲಭವಾಗಿರ್ತಕ್ಕಂಥ ಶನಿ ದೋಷದಿಂದ ನೀವು ಈಚೆ ಬಂದು ಆ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ರಾಜ ವಿಕ್ರಮನ ಕಥೆ ಕೇಳಿರ್ತೀರ. ಶನೇಶ್ವರ ಮೊದಲಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಾಡೆ ಸಾತಿ ರೂಪದಲ್ಲಿ ಬರ್ತಾನೆ. ಮೊದಲಿಗೆ 2.5 ವರ್ಷ ಬಹಳ ಕಷ್ಟ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಗೆ ಬಹಳ ಸುಖವನ್ನು ಕೊಟ್ಟು ಹೋಗುವಂಥದ್ದು, ಅಥವಾ ಮೊದಲಿಗೆ ಬಹಳ ಸುಖ, ಮಧ್ಯದಲ್ಲಿ ಸಮಫಲ, ಕೊನೆಗೆ ಎಲ್ಲವನ್ನು ಕಿತ್ಕೊಂಡು ಹೋಗುವಂಥದ್ದು ಶನೈಶ್ಚರನ ಒಂದು ನಿಯಮ ಆಗಿರುತ್ತೆ. ಹೀಗಿರುವಾಗ, ಅಥವಾ ಅಷ್ಟಮ ಶನಿ ಅಂತೀವಿ, ನಮ್ಮಲ್ಲಿ ಗೋಚಾರದಿಂದ ಅಷ್ಟಮ ಅಥವಾ ಲಗ್ನದಿಂದ ಅಷ್ಟಮ ಇರಬೇಕಾ ಅಷ್ಟಮ ಶನಿ ಇರುತ್ತೆ, ಅಥವಾ ಶನಿ ದೃಷ್ಟಿ ನಮ್ಮ ರಾಶಿ ಮೇಲೆ ಬಿದ್ದಿದ್ರೆ ನಾವು ಏನು ಮಾಡಬೇಕು? ಅತೀ ಸುಲಭವಾಗಿರ್ತಕ್ಕಂಥ ತಂತ್ರದಿಂದ ಜೀವನದಲ್ಲಿ ಅನುಕೂಲವನ್ನು ಮಾಡಿಕೊಳ್ಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬಟ್ಲಲ್ಲಿ ಎಳ್ಳೆಣ್ಣೆ, ಪ್ಯೂರಾಗಿರ್ತಕ್ಕಂಥ ಒಂದು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ. ಅದರಲ್ಲಿ ಎಳ್ಳು ಬತ್ತಿಗಳು ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ, ಅಥವಾ ನೀವೇ ಎಳ್ಳು ಬತ್ತಿಗಳನ್ನ ತಯಾರು ಮಾಡ್ಕೋಬೋದು. ಕಪ್ಪು ವಸ್ತ್ರವನ್ನು ತಂದು ಅದನ್ನು ಸಮ ಪ್ರಮಾಣದಲ್ಲಿ ಕಟ್ ಮಾಡಿ ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಗಂಟನ್ನು ಮಾಡಿ ಒಂದು ದಾರವನ್ನು ಕಟ್ಟಿ ಎಣ್ಣೆಯಲ್ಲಿ ಹಾಕಿ ಬಿಟ್ಬಿಡೋದು. ರಾತ್ರಿಗೆ ಬೆಳಗ್ಗೆಗೆ ಎಣ್ಣೆ ಎಲ್ಲ ಎಳ್ಕೊಂಡಿರುತ್ತೆ. ಆ ಥರ ಎಳ್ಳು ಬತ್ತಿಯನ್ನು ತಯಾರು ಮಾಡ್ಕೊಳ್ಳೋದು. ನಾನು ನನ್ನ ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದೀನಿ, ನಾನು ಯಾವುದರಿಂದ ಪರಿಹಾರ ತೊಗೊಂಡಿದ್ದೀನಿ ಅಂತಹ ವಿಚಾರಗಳ ಬಗ್ಗೆ ನಿಮಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸುಮ್ಮನೆ ಎಲ್ಲೋ ಒಂದು ಬರೆದಿದ್ದಾರೆ ಅದನ್ನ ತೊಗೊಂಬಂದು ನಿಮ್ಗೆ ಹೇಳೋದು ಮಾಡೋದು, ಅದು ನನ್ನ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಯಾವತ್ತೂ ನಾನು ಮಾಡೋಕ್ಕೆ ಹೋಗಲ್ಲ. ಮತ್ತು ಯಾವುದಾದ್ರು ನಾರ್ಮಲ್ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋಕ್ಕೂ ಕೂಡ ನಾನು ರೆಡಿ ಇಲ್ಲ. ಹಾಗಾಗಿ ಇದೊಂದು ಸರಳವಾಗಿರ್ತಕ್ಕಂಥ ಪರಿಹಾರ ಆಗಿರುತ್ತೆ. ಎಳ್ಳು ಬತ್ತಿಯನ್ನು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, 9 ಶನಿವಾರ ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ, ನಾನು ಮಾಡ್ತೀನಿ ಅಂಥೇಳಿ. ಅದೊಂದು ನನಗೆ ವೃತ್ತಿ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ನಾನು ಈ ಕೆಲಸವನ್ನು ಮಾಡಲೇಬೇಕು ಅಂಥೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ವಾರ ಏನು ಮಾಡ್ತಾರಂದರೆ ಅಕ್ಕಪಕ್ಕ ಮನೆಯವ್ರು ಬಂದು, ಅಯ್ಯೋ ನಿಮ್ಗೆ ಯಾವಾಗಲೂ ಕಷ್ಟನೇ ಇರುತ್ತೆ, ಸುಮ್ಮನೆ ಯಾವ ದೇವ್ರಿಗೆ ಮಾಡ್ತೀರಾ ಹಾಗೆ ಹೀಗೆ ಅಂತ ನಿಮಗೆ ಅದನ್ನು ಮಿಸ್ಗೈಡ್ ಮಾಡೋದು, ಇಲ್ಲ ನೆಂಟರಿಷ್ಟರು ಮಿಸ್ಗೈಡ್ ಮಾಡೋದು, ಅಥವಾ ಫ್ರೆಂಡ್ಸ್ ಬಂದು ಬನ್ನಿ ಇವತ್ತು ಶನಿವಾರ ಹೋಗ್ಬಿಟ್ಟು ನಾವು ಏನಾದರೂ ಫಿಲಮ್ ನೋಡಿಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಬರೋಣ, ಇದೇನು ಸುಮ್ಮನೆ ಇಲ್ಲಿ ಕೂತಿರ್ತೀರ ಬೋರ್ ಆಗುತ್ತೆ ಬನ್ನಿ ಅಂಥೇಳಿ ಕರ್ಕೊಂಡು ಹೋಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಆದ್ದರಿಂದ ನೀವು ಶುಕ್ರವಾರ ರಾತ್ರಿಗೆ ಇದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಸೋಪು ಶಾಂಪು ಏನೂ ಹಚ್ಚದಂಗೆ ಎಳ್ಳೆಣ್ಣೆಯನ್ನು, ಪ್ಯೂರಾಗಿರ್ತಕ್ಕಂಥ ಎಳ್ಳೆಣ್ಣೆನ ನಡು ತಲೆಯಲ್ಲಿ ಇಟ್ಕೊಂಡು, ಬ್ರಹ್ಮಸ್ಥಾನದಲ್ಲಿ ಇಟ್ಕೊಂಡು, ಮೈ ಕೈ ಎಲ್ಲ ಹಚ್ಕೊಂಡು, ಮುಖ ಎಲ್ಲ ಹಚ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು. ಸ್ನಾನ ಮಾಡಾದಮೇಲೆ ಕಪ್ಪು ಅಥವಾ ನೀಲಿ ಬಟ್ಟೆಯನ್ನು ಧರಿಸುವಂಥದ್ದು. ಒಂದು ಶರ್ಟ್ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಒಂದು ಪ್ಯಾಂಟ್ ಹಾಕ್ಕೊಂಡ್ರೂ ಆಗುತ್ತೆ. ಗಂಡಸರು, ಹೆಂಗಸರು ಒಂದು ಬ್ಲೌಸ್ ಆಗಲಿ ಅಥವಾ ಒಂದು ಡ್ರೆಸ್ ಆಗಲಿ ಕಪ್ಪು ಅಥವಾ ನೀಲಿ ಇರುವಂತಹ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಅದನ್ನು ಶನಿವಾರ ಟೈಮಲ್ಲಿ ಹಾಕ್ಕೊಂಡು ಈ ಕಪ್ಪು ಎಳ್ಳು ಬತ್ತಿ ಏನಿದೆ ಅದನ್ನು 10 ಪ್ಯಾಕೆಟ್ ಮಾಡ್ಕೊಳ್ಳಿ. ಅಂದರೆ 10 ಬತ್ತಿ ಒಂದೊಂದು ಪ್ಯಾಕೆಟಲ್ಲೂ ಇರುತ್ತೆ. 10 ಪ್ಯಾಕೆಟ್ ನೀವು ರೆಡಿ ಮಾಡ್ಕೊಳ್ಳಿ. 100 ಬತ್ತಿ 108 ಬತ್ತಿ ಆಗುತ್ತೆ. ಅಷ್ಟು ಬತ್ತಿಯನ್ನು ಶನಿ ಮಹಾತ್ಮನ ಟೆಂಪಲ್ಗೆ ತೊಗೊಂಡೋಗಿ, ದೇವಸ್ಥಾನಕ್ಕೆ ತೊಗೊಂಡೋಗಿ, ಹೊರಗಡೆ ಅಗ್ನಿಕುಂಡ ಉರಿತಾ ಇರುತ್ತೆ, ಎಳ್ಳು ಬತ್ತಿ ಎಲ್ಲರೂ ಹಾಕಿರ್ತಾರೆ. ಆ ಎಳ್ಳುಬತ್ತಿ ಹಾಕಿರಬೇಕಾದ್ರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಮೊದಲನೇ ವಾರ ಹೇಳ್ತಾ ಇದ್ದೀನಿ, ಇದೇ ಥರ ನೀವು
ಪ್ರತಿ ವಾರನೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನು ಮಾಡಬೇಕಪ್ಪ ಅಂದರೆ, ಒಂದು ಪ್ಯಾಕೆಟ್ ಎಳ್ಳು ಬತ್ತಿಯನ್ನು ಎಡಗೈಯಲ್ಲಿ ಇಟ್ಕೊಳ್ಳಿ. ಎಡಗೈಯಲ್ಲಿ ಇಟ್ಕೊಂಡು ಹೃದಯ ಮಧ್ಯದಲ್ಲಿ ತಗೊಂಬಂದು ಪ್ರಾರ್ಥನೆಯನ್ನು ಮಾಡಿಕೊಡಿ ಶನೀಶ್ವರನಿಗೆ. ನನ್ನಲ್ಲಿರುವಂತಹ, ನನ್ನ ಜಾತಕದಲ್ಲಿ ಗೋಚಾರದಲ್ಲಿ ಇರುವಂತಹ ಸಮಸ್ತ ಕಷ್ಟವನ್ನು ಪರಿಹಾರ ಮಾಡು, ನಮ್ಮ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಡು ಅಂಥೇಳಿ ಹೃದಯ ಮಧ್ಯದಲ್ಲಿ ಕೈಯನ್ನು ತಂದು ಪ್ರಾರ್ಥನೆಯನ್ನು ಮಾಡಿ, ಮತ್ತು ಅದೇ ಥರ ಪ್ರದಕ್ಷಿಣೆ ಮಾಡಿ. ನಿಮ್ಗೆ ಶಕ್ತಿ ಇದೆ, ನೀವಿನ್ನೂ ವಯಸ್ಸಲ್ಲಿದ್ದೀರಾ ಅಂತ ಹೇಳಿದ್ರೆ 3 ಪ್ರದಕ್ಷಿಣೆ ಮಾಡಿ. 3 ಪ್ರದಕ್ಷಿಣೆ ಮಾಡಿ ತಲೆಗೆ ಸುತ್ತಬಿಟ್ಟು, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ತಲೆ ಸುತ್ತರು ಏನಂತಾರೋ ಈ ಥರ ಎಲ್ಲ ಇರುತ್ತೆ ಜನಗಳಿಗೆ. ಅದೆಲ್ಲ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾರೂ ನಿಮ್ಮ ಕಷ್ಟಕ್ಕೆ ಬರೋದಿಲ್ಲ, ಭಗವಂತ ಒಬ್ಬನೇ ಬರೋದು. ಹಾಗಾಗಿ ಕೈಯನ್ನು 3 ಸಲ ತಲೆಗೆ 3 ಸಲ ರೌಂಡ್ ಹೊಡೀರಿ, ಎಡಗಡೆ 3 ಸಲ ರೌಂಡ್ ಹೊಡೀರಿ, ತಲೆಯಿಂದ ಕಾಲು ಕೆಳಗಡೆ ತನಕ 3 ಸಲ ಅದನ್ನು ನಿವಾಳಿಸ್ಬಿಟ್ಟು ಆ ಶನೈಶ್ವರನ ನೆನೆಸ್ಕೊಂಡು ಅಥವಾ ಶನೈಶ್ವರನ ಮಂತ್ರ ಹೇಳಿ ಆ ಒಂದು ಎಳ್ಳು ಬತ್ತಿಯನ್ನು ಅಗ್ನಿಕುಂಡಕ್ಕೆ ಹಾಕಿಬಿಡಿ. ಇದೇ ಥರ ಇನ್ನೊಂದು ಪ್ಯಾಕೆಟ್ ತೊಗೊಳ್ಳೋದು, 3 ಪ್ರದಕ್ಷಿಣೆ ಬರೋದು, ತಲೆಗೆ ಸುತ್ತೋದು, ಹಾಕೋದು. ಇದೇ ಥರ ಪ್ರಾರ್ಥನೆ ಮಾಡಬೇಕು, ತಲೆಗೆ ಸುತ್ತಬೇಕು, ಹಾಕಬೇಕು. 10 ಪ್ಯಾಕೆಟು 108 ಬತ್ತಿ ಬೇಕು. 10 ಪ್ಯಾಕೆಟು ಅದ್ರ ಮೇಲೆ ಒಂದು 8 ಬತ್ತಿ, 108 ಬತ್ತಿಯನ್ನು 1ನೇ ವಾರದಲ್ಲಿ ಮಾಡಬೇಕು. ಇದೇ ಥರ 9 ವಾರಗಳ ಕಾಲ ನೀವು ಶನೈಶ್ವರ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ. ಈ ವಾರ ಈ ದೇವಸ್ಥಾನಕ್ಕೆ ಹೋದೆ ಶನೈಶ್ವರ, ಮುಂದಿನ ವಾರ ಇನ್ನೊಂದು ಶನೈಶ್ವರನ ದೇವಸ್ಥಾನ ಇತ್ತು ಅಲ್ಲಿಗೆ ಹೋದೆ, ಎಲ್ಲಿ ಬೇಕಾದ್ರೂ ಹೋಗಿ, ಏನು ತೊಂದರೆ ಇಲ್ಲ. ಅಗ್ನಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿ. ಇದು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಗೊತ್ತಾ, ಒಂದು ದೊಡ್ಡ ಶನೈಶ್ವರನ ಯಜ್ಞ ಮಾಡಿದ ರೀತಿಯಲ್ಲಿದು. ಶನೈಶ್ವರನಿಗೆ ಆಹಾರ ಕೊಡ್ತಾ ಇರೋದು ನೀವು ಈ ಒಂದು ಕೆಲಸವನ್ನು ಮಾಡಿಬಿಟ್ರೆ ನಿಮಗೆ 7.5 ಇರಲಿ, ಅಷ್ಟಮ ಶನಿ ಇರಲಿ, ಕಂಟಕ ಶನಿ ಇರಲಿ, ಎಂಥದ್ದೇ ಮೃತ್ಯು ಕಂಟಕಗಳಿರಲಿ, ಅದೆಲ್ಲ ಪರಿಹಾರ ಆಗಿ ಜೀವನದಲ್ಲಿ ನಿಮಗೆ ಶನೈಶ್ವರ ಸುಖ, ಶಾಂತಿ, ಐಶ್ವರ್ಯ, ನೆಮ್ಮದಿಯನ್ನು ಕೊಡ್ತಾನೆ. ಶನೈಶ್ವರನಿಗೆ ಕಷ್ಟ, ದುಃಖ, ಸಂಕಟ ಕೊಡೋಕ್ಕೂ ಗೊತ್ತಿದೆ, ಐಶ್ವರ್ಯ, ಆರೋಗ್ಯ, ಭಾಗ್ಯ ಕೊಡೋಕ್ಕೂ ಗೊತ್ತಿದೆ. ಹಾಗಾಗಿ ಯಾವುದನ್ನು ತಗೋಬೇಕು ಅನ್ನೋದು ನಿಮ್ಮ ಡಿಸೈಡು. ಹಾಗಾಗಿ ನಾವು ಗುರುಮುಖೇನ ಏನು ನಿಮಗೆ ನಾನು ಪರಿಹಾರ ಹೇಳ್ತಾ ಇದ್ದೀನಿ, ಆ ಪರಿಹಾರವನ್ನು ಕರೆಕ್ಟಾಗಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. 9ನೇ ಶನಿವಾರ ಒಂದು ಎಣ್ಣೆ ಬಾಣಲಿನೋ, ಒಂದು ಬೂದ ಕುಂಬಳಕಾಯಿನೋ, ಅಥವಾ ಒಂದು ಕರಿ ಕಂಬಳಿನೋ, ಅಥವಾ ಏನಾದರೂ ಒಂದು ಹಾಸಿಗೆನೋ, ಕಂಬಳಿ ಹೊತ್ಕೊಳ್ಳೋಂಥ ಕಂಬಳಿನೋ ಯಾವುದಾದ್ರೂ ಒಂದು ಬ್ರಾಹ್ಮಣರಿಗೆ ಅಥವಾ ವೃದ್ಧರಿಗೆ ದಾನವಾಗಿ ಕೊಡಿ. ದಾನವಾಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಅನುಕೂಲ ಅಂತಕ್ಕಂಥದ್ದು ನಿಮ್ಮನ್ನು ಹುಡುಕಿ ಬರುತ್ತೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇನ್ನೂ ಒಂದಷ್ಟು ಅದ್ಭುತ ವಿಚಾರಗಳು ನಿಮಗಾಗಿ ಕಾದಿರುತ್ತೆ. ನಮಸ್ಕಾರ.